ನಮಸ್ಕಾರ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನನ್ನ ಹುಟ್ಟಿದ ದಿನ, ಅದರಿಂದ ಇವತ್ತು ಸಂಗಮಕ್ಕೆ ಹೋಗ್ತಾ ಇದ್ದೀನಿ. ಕೆಂಚನು ಬತ್ತೀನಿ ಅಂದ್ಬಿಟ್ಟು ಅದೇನೋ ಕಾಗ ಹರಿಸ್ತವನ. ಈಗ ನಮ್ಮ ವಿನಯ್ ರೆಡಿಯಾಗಿ ಬರೋಕ್ಕೆ ಹೋಗವನೆ. ಇವತ್ತು ನನ್ನ ಹುಟ್ಟಿದ ದಿನ ಗೈಸ್. ಮತ್ತು ಇವತ್ತು ವಿಡಿಯೋನ ಪೂರ್ತಿ ನೋಡಿ, ವಿಡಿಯೋ ಚೆನ್ನಾಗಿರ್ತದೆ. ನಂಗೆ ವಿಷಯ ಮಾಡಿಲ್ಲ ನೀನು ವಾಟ್ಸಪ್ಪಲ್ಲಿ ಮಾಡಿದ್ದೆ, ಡೈರೆಕ್ಟಾಗಿ ಮಾಡ್ತೀಯಾ? ಕೈ ಕೊಟ್ಬಿಟ್ಟು ಹೇಳು. ಥ್ಯಾಂಕ್ ಯು. ವಿನಯ್ ರೆಡಿಯಾಗಿ ಬಂದ. ಈಗ ಅವನು ಮತ್ತೆ ನಾನು ಸಂಗಮಕ್ಕೆ ಹೋಗ್ತಾ ಇದ್ದೀವಿ. ಯಾಕೋ ನಮ್ಮ ವಿನಯ್ ಒಂಥರ ಲುಕ್ ಕೊಡ್ತಾ ಇದ್ರೆ. ಏನು ಈ ಲುಕ್ಕದ ಏನೇ ಬಾ ಗಾಡಿ ಓಡಿಸ್ತೀಯಾ? ಏಕ ನೆಗಡಿತಲ್ಲ, ಏನಕ್ಕೆ ಈ ಥರ ಆಗೈತೆ? ಏನೋ ಮಾಡಿದೆ ತಪ್ಪು ಕೆಲಸ ಗೈಸ್. ಇವಾಗ ನಾನು ವಿನಯ್ನು ಸಂಗಮಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನನ್ನ ಹುಟ್ಟಹಬ್ಬ ಆಗಿರೋದಕ್ಕೋಸ್ಕರ ಬನ್ನಿ ಹೋಗೋದ. ಮತ್ತು ಗೈಸ್ ಸಂಗಮಕ್ಕೆ ಬಂದು ನಾನು ಇನ್ನೇನು ಇಲ್ಲಿಗೆ ಬಂದು ಸುಮಾರು 5-6 ವರ್ಷ 7 ವರ್ಷದ ಮೇಲೆ ಆಗ್ಬಿಟ್ಟೈತೆ. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಬರ್ತಿದ್ದೋ, ಅವಾಗೇನು ಕೆಲಸಗಳಿರಲಿಲ್ಲ, ಸ್ಕೂಲಲ್ಲಿ ಇದ್ವಲ್ಲ. ಅವಾಗೆಲ್ಲ ಬಂದಾಗ ಗೈಸ್ ಈ ಪ್ಲೇಸ್ ಮಾತ್ರ ಮರೆಯೋಕ್ಕಾಗಲ್ಲ. ಈ ಪ್ಲೇಸ್ನ ಯಾಕೆ ಮರೆಯೋಕ್ಕಾಗಲ್ಲ ಅಂದರೆ ಇಲ್ಲೇ ಜಾಸ್ತಿ ಎಲ್ಲ ಚಪ್ಪಲ್ ಬಿಡ್ತಿದ್ದು. ಚಪ್ಪಲ್ ಬಿಟ್ರೆ ನಾವು ಯಾವುದಕ್ಕೂ ಇದಾಗ್ತಿರ್ಲಿಲ್ಲ. ಬದಲು ಈ ಥರ ನಾವು ಹಳೆ ಚಪ್ಪಲಿ ಮೆಟ್ಕೊಂಡ್ಬಂದ್ರೆ ಬಿಟ್ಬಿಟ್ಟು ಬೆಲ್ಟ್ ಚಪ್ಪಲಿ, ಬೆಲ್ಟ್ ಚಪ್ಪಲಿಗಳು ಮೆಟ್ಕೊಂಡಾಗ ಕೂಡ ಆಗ ಬೆಲ್ಟ್ ಚಪ್ಪಲಿ ಕ್ರೇಜ್ ಇತ್ತು. 10 ಇಂಚಿರಲಿ 11 ಇಂಚಿರಲಿ ನಮ್ಮ ಕಾಲಿಗೆ ಆಗದೇ ಇರಲಿ ಚಪ್ಪಲ್ ಕತ್ಕೊ ಊರಿಗೆ ಎತ್ಕೊಂಡೋಗ್ಬಿಡ್ದು. ಮತ್ತು ಹಿಂಗೆ ಒಂದು ಸಾರಿ ಚಪ್ಪಲ್ನ ಮೆಟ್ಕೊಳಕ್ಕೆ ಹೋಗುವಾಗ ಅವರು ಚಪ್ಪಲ್ ಓನರ್ ಬಂದ್ಬಿಟ್ಟು, ಇದ್ಯಾಕಪ್ಪ ನನ್ನ ಚಪ್ಪಲ್ ಮೆಟ್ಕೋದಿದೆ ಅಂತ ಕೇಳ್ಬಿಟ್ಟು, ಅಯ್ಯಪ್ಪ ಹೊಸಿ ಕುಳಿಯಲ್ಲ ಗೈಸ್ ಚಿಕ್ಕ ವಯಸ್ಸಲ್ಲಿ. ಆ ಥರ ಇದು ಇವಾಗ ದುಡ್ಡು ಕೊಟ್ಟರು ಸಿಗೋಲ್ಲ ಗೈಸ್. 5-6 ವರ್ಷ 7 ವರ್ಷ ಆದಮೇಲೆ ಸಂಗಮಕ್ಕೆ ಬಂದಿದ್ದೀನಿ ಗೈಸ್. ಒಳ ನೋಡಿ ಗೈಸ್, ಇಲ್ಲಿ ಮೊಸಳೆಗಳಿದ್ದಾವೆ. ಇಲ್ಲಿ ನಾನು ನೋಡಿದ್ದೀನಿ ಮೊಸಳೆ ಇರೋದನ್ನ ಗೈಸ್. ಒಬ್ಬರು ಇಲ್ಲ ಗೈಸ್ ಇಲ್ಲಿ. ಅದಕ್ಕೆ ನಿಮ್ದು ಏನದು ಈ ಪ್ಲೇಸ್ನ? ಅದಕ್ಕೆ ನಿಮ್ದು ಏನದ ಪ್ಲೇಸ್ ಅಂಗಳ ಕಳ ಜನ ಇರ್ಬೇಕು, ಅವಾಗಲೇ ಕ್ರೇಜು. ಜನ ಇಲ್ದವ್ರಿ ಇಂಥ ಪ್ಲೇಸಿಗೆ ಬಂದು ಜನ ಇಲ್ದೋರ್ ಟೈಮಲ್ಲಿ ಬರ್ಬೇಕಿಲ್ಗ. ಜನ ಇಲ್ದೋ ಟೈಮಲ್ಲಿ ಬಂದರೆ ಸ್ವರ್ಗ ಅಂತೀಯಾ? ಸ್ವರ್ಗ ಅಂದ್ರೆ ನಿಮ್ದಿ ನೋಡು ಬೈ. ಈ ಕಡೆ ಹೊಳೆ, ಆ ಕಡೆ ಗದ್ದೆ, ಈ ಕಡೆ ದೇವರು ಎಲ್ಲ. ಇವತ್ತು ಇದೇನು ಕರ ಬಿದ್ದ್ಬಿಟ್ಟದ ಕಳ. ಯಾವ್ದ ಅದು ರೆಸಲ್ಟ್? ಅದು ಯಾರಪ್ಪ ನೋಡು. ಈ ಕಡೆಯಿಂದ ಈಜೊಡ್ಕ ಹೋಗಿ ಆ ಕಡೆಗೆ ಹೋಗುವ. ಇಲ್ಲಿ ಅಲ್ಲಿಯಾ ತೆಂಗಿನ ಮರಿಯಲ್ಲಿ ಅಲ್ಲೇ ಅಲ್ಲಿ ಇಲ್ಲಿ ಮಧ್ಯ ಸೆಂಟ್ರಲ್ಲಿ ಅಲ್ಲಿ ಜನಗಳು ಅದೇ ಅಲ್ಲಿ ತೊಳಿತಾರಲ್ಲ ಪಕ್ಕದಲ್ಲಿ. ಅಲ್ಲಿಗೆ ಹೆಂಗೆ ಹೋಗಿದ್ರಿ? ಆ ಕಡೆ ಗಣೆ ನಮ್ಮ ಅವರು ಅಲ್ಲೇ ಇರೋದು. ಹೆಂಗೆ ಹೋಗಿದ್ರಿ ಅಂತ? ಆ ಕಡೆ ಗಣ ಮಾರ್ಕೊಂಡಿ ಆ ಕಡೆ ಗಣಿ ಗೈಸ್. ಸಂಗಮದ ದೇವಸ್ಥಾನ ಎಲ್ಲ ನೋಡ್ಕೊಳ್ಳಿ. ಒಬ್ರಿಬ್ರು ಅವರೇ ಅಷ್ಟೇ. ನಮ್ಮ ವಿನಿಯವರು ಹಿಂಗಿದ್ರೇ ಸರಿ ಅಂತ ಇದ್ದಾನೆ. ಈ ಉದ್ದೇಶಕ್ಕೆ ಅವನೇ ಕರ್ಕೊಬಂದಿದ್ದು. ಸಂಗಮ್ ಎಲ್ಲಿಗೆ ಹೋಗೋ ಅಂತ ಕೇಳಿದ್ಕೆ ಸಂಗಮ್ಗೆ ಹೋಗೋ ಅಂತ ಅವನೇ ಕರ್ಕೊಬಂದಿದ್ದು. ಅದರಿಂದ ವಾ ಏನು ಈ ಪ್ಲೇಸು ಬಜ್ಜಿ ಮತ್ತೆ ಆ ಕಡೆ ಅಲ್ಲಿಗೆ ಬಂದ್ರೆ ನೆಮ್ಮದಿ ಸಿಕ್ಕೋದು ನನಗೆ. ಗದ್ದೆಗ ನೆಮ್ಮದಿ ಸಿಕ್ಕುತ್ತಾ? ಸ್ವರ್ಗಕ್ಕೆ ಎಡೆಗೇಣ ಹತ್ರ ಅಂದ್ರ ಗೈಸ್. ನಮ್ಮ ಮಿನಿಯವರು ಏನೇನು ಹೇಳ್ತಾವ್ರೆ ನೋಡೋದ. ನಾನು ಆ ಫೀಲ್ ಮಾಡ್ತೀನಿ ಅವನ ಥರನೇ. ನನಗೂ ಅದೇ ಥರ ಸ್ವರ್ಗ ಸಿಗುತ್ತೆ ಅನ್ನೋದು ನೋಡೋದ. ಇದೇನ ಎಲ್ಲ ಕೆನ್ ನೀರು ಆಗ್ಬಿಡ್ದ. ನೀರು ಮುಣ್ಣು ನೀರು ಥರ ಆಗ್ಬಿಟ್ಟೈತೆ. ರಾತ್ರಿ ಹುಸಿ ಮಾಡಲ್ಲ ಯಾರು? ಬೈ ನಾವು ಚಿಕ್ಕವ್ರ ಇದ್ದಾಗ ಅಲ್ಲಿ ಇಲ್ವಾ? ಇಲ್ಲಿ ಅಲ್ಲಿ ಬಟ್ಟೆ ಹೋಗಿತಿಲ್ವಾ? ಆ ಕಡೆ ಇದ್ದಾಗ ನಾವು ಎತ್ತಿನ ಗಾಡಿಲಿ ಬರೋರಲ್ಗ ಬಟ್ಟೆ ಗಿಟ್ಟೆ ತುಂಬ್ಕೊಂಡು ಹೋಗ್ಯಾಕ. ಅಲ್ಲಿಂದ ಆ ಕಡೆ ಗದ್ದೆ ಗಿದ್ದೆ ಬಳಸ್ಕೊಂಡು ಈಗ ಮೀನ್ ಹಿಡಿತಿರ್ನಿಲ್ವಾಗ? ಇಲ್ಲ ಮೀನ್ ನನ್ಗ ಈ ಒಳೆ ನೋಡಕ್ಕೆ ಇಷ್ಟ. ಗೈಸ್ ಸಂಗಮದ ತಾತಪ್ಪಾಜಿನ ಎಲ್ಲರೂ ನೋಡ್ಕೊಬಿಡಿ ಗೈಸ್. ಯಾರು ನೋಡಿಲ್ಲ ಅವರೆಲ್ಲ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ.
ಗೈಸ್ ಇವಾಗ ಸಂಗಮದಲ್ಲಿ ತಾತಪ್ಪನ ದರ್ಶನ ಎಲ್ಲ ತಕೊಂಡಾಯ್ತು. ಈಗ ಊರಿಗೆ ಹೊರಡುವ ಸಮಯ. ಗೈಸ್ ಇವಾಗ ಸಂಗಮದಿಂದ ನಮ್ಮೂರಿಗೆ ಬಂದ ವಿನಿನ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಈಗ ನಮ್ಮ ಮನೆ ಹತ್ರ ಹೋಯ್ತೀನಿ. ಟಾಟಾ. ಒಳ್ಳೆದಲ್ಲಿ ಹುಟ್ಟು ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಸರಿ ಆಯ್ತು. ಸರಿ ಫೋನ್ ಮಾಡ್ತೀನಿ ಬಿಡು ಸಂಜೆಗ. ಹಾಂ ಭಯ್ಯನೇ ಈಗ ನಮ್ಮ ಹತ್ಕಮ್ಮನವೇ ಸಾಂಗ್ ಹೇಳ್ತಾರ ಈಗ ನಮ್ಮ ಹುಡ್ತಬ್ಬಕ್ಕ. ಭಯ್ಯ ಅವತ್ತು ಹೇಳ್ರಲ್ಲ ಮತ್ತೆ ಅದೇ ಥರ ಸಾಂಗ್ ಹೇಳ್ಬಿಡಿ ಹತ್ಕಮ್ಮನ. ಹಾಂ ಹತ್ಕಮ್ಮ ಎಂತ ಮಾತು ಹೇಳ್ಬಿಟ್ರಿ. ಕಂಟೆಂಟ್ ಸಿಗ್ಲಿ ಅನ್ಕೊಂಡು ಏನು ಹೇಳಿದ್ರಲ್ಲ ಬರ್ತಿದಾರಿ ಬಯ್ಯ ಅದಕ್ಕೆ ಅನ್ಕೊಂಡು, ಇಲ್ಲ ಅಂದ್ರೆ ನಮ್ ನೇರಿಗೆ ಮಾತಾಡ್ಸಕ್ ಬಂದರಿ. ಹತ್ಕಮ್ಮ ಏನ್ ಈ ತರ ಹೇಳ್ಬಿಟ್ರಲ್ಲ. ನಾವು ಫೋನ್ ಮಾಡಿ ಬನ್ನಿ ಪ್ರಶಾಂತ್ ಅಣ್ಣ ಅಂತ ಕರ್ದಿದ್ದಕ್ ಬಂದಿ. ಹಾ ಇಲ್ಲ ಅಂದ್ರೆ ಬರಲ್ಲ ಅನ್ಕೊಂಡಿದಾರ್ಯಾ. ಎಲ್ಲಿ ಬಂದರಿ? ನೆನ್ನೆ ನೈಟ್ ಬಂದಿನಿ. ಯಾವಾಗ ಬಂದಿರಿ ನೆನ್ನೆ ನೈಟ್? ಬಂದಿಲ್ಲ ಕೇಳಿ ನೀವು ಎಲ್ಲಿ ಆಚೆಗೆ ಬರ್ದೇನೆ ನೀವು ಮಳೆಯಲ್ಲಿ ಎಲ್ಲ ನೆನ್ಕೊಂಬಂದ್ಬಿಟ್ಟಿದ್ದ ನಾವು. ನೀವು ಬಂದು ಒಳಗಡೆ ವಿಚಾರಿಸ್ಬೇಕು ತಾನೆ ನಮ್ಮ ಅತ್ಕಮ್ಮಂಗೆ ಏನಾಗಿತ್ತು ಕೇಳೋ ಅಂತ. ಹೇಳಿದ್ರಿ ಏನ್ ಅತ್ಕಮ್ಮ? ಅಯ್ಯಪ್ಪನ ಸಾಕ್ಷಾಣಗೂ ನಂಗೆ ಗೊತ್ತಿಲ್ಲ, ನಿಮ್ಗೂ ಹುಷಾರಿಲ್ಲ ಅನ್ನೋದು. ನಾನೇ ಬಾಯ್ಬಿಟ್ಟು ಹೇಳಿದ್ನಲ್ಲ ಹುಷಾರಿಲ್ಲಕ್ಕ ಪ್ರಶಾಂತ್ ಅಣ್ಣ. ಅದಕ್ಕೆ ಬಂದಿದ್ದು ಇವಾಗ ನೋಡಕ. ಕೇಳಲೇ ಇಲ್ವಲ್ಲ ಮತ್ತೆ ಅತ್ಕಮ್ಮ ಏನು ಸರ್ ಇಲ್ಲ ಅಂತ ಬಂದ ತಕ್ಷಣ ಆಡ ಹೇಳಿ ಅಂತ ಫೋನ್ ಇಟ್ಟ ಕುಂತಿದಾರಲ್ಲ. ಸಾರಿ ಅತ್ಕಮ್ಮ ಸಾರಿ. ಈಗ ಕೇಳ್ತಾರೆ ಏನು ಹುಷಾರಿಲ್ಲ ನಿಮ್ಗೆ? ಈಗ ಕೇಳ್ತಾರ ಅದನ್ನ ಮೈಂಡ್ ನೋಡಿಲ್ಲ ಅತ್ಕಮ್ಮ ಏನು ನಿಜವಲ್ವೇ ಭಯ್ಯ ಅತ್ಕಮ್ಮ ಒಂದ್ ಸಾಂಗ್ ಆಡಿ ಅವತ್ತು ಹಾಡಿದ್ರಲ್ಲ ನಂಗೆ ಆಗ್ಲೇ ಫೋನ್ ಅದು ಇದೆಲ್ಲ ಮ್ಯಾಟ್ರು. ನೀವು ತಮಾಷೆಗೆ ಹೇಳ್ರಿ ಅಂದ್ಬಿಟ್ಟು ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಸ್ಪೆಟ್ರಿ ಕಂಡು ಹೆಂಗ್ ಕುಂತಿದಾನ ನಾನು ನೋಡಿದ್ರೆ ಏನ್ ಚೆನ್ನಾಗಿರೋಲ್ಲ. ಅವ್ನು ನೋಡ್ರೆ ಗೊತ್ತಾಯ್ತ ಅವ್ನು ಬಿದ್ದು ಹೊಸಿ ಮಕ ತೋರ್ಸು. ಅವ್ನು ನೋಡ್ರೆ ಗೊತ್ತಾಯ್ತ ಬಿದ್ದು ಬಂದನಂತ. ಏನ್ ಭಯ ಹಂಗ ಮೇಲಾಗದ ನನ್ಗ ಒಳಗಿಂದ ನಿಮ್ಗೆ ಒಳಗಾಗಿರೋದ್ಕ ನಮ್ಗೆ ಕಾಣ್ತಾ ಇಲ್ಲ ಗೊತ್ತಾ. ಚಿಕ್ಕಪ್ಪ ಓ ಚಿಕ್ಕಪ್ಪ ಆಯ್ತಿದ್ದವನು. ವಾ ಕಂಗ್ರ್ಯಾಚುಲೇಷನ್ ಭಯ್ಯ. ಕೈ ಕೊಡು ಭಯ್ಯ. ಕೈ ಕೊಡಂಗಿಲ್ಲ ಇದ್ರಾ? ಕಂಗ್ರ್ಯಾಚುಲೇಷನ್. ಕೈ ಕೂಡ ಇಂಪಾರ್ಟೆಂಟ್ ಹೇಳಲ್ದ್ರೆ. ಹ್ಞೂ ಅದಕ್ಕೆ ಎತ್ಕೊಂಬಂಗೆ ಹುಷಾರಿಲ್ವಾ? ಅದಕ್ಕೆ ಹುಷಾರು. ಚಿಕ್ಕಪ್ಪ ಆಯ್ತದವಂಗ್ರ ನಾವು ಅದಕ್ಕೆ ಹುಷಾರಿಲ್ವ ನಮ್ಮ ಅತ್ಕಮ್ಮಂಗ. ಅತ್ಕಮ್ಮ ನಮಗೆ ಗೊತ್ತಿರಲಿಲ್ಲ ಈ ಮ್ಯಾಟ್ರು ನಿಜವಲ್ವ. ನೀವೆಲ್ಲೇ ನಮ್ಮ ಬಗ್ಗೆ ಎಲ್ಲ ಇಲ್ಲಿ ವಿಚಾರಿಸ್ತಾರೆ ಬಿಡಿ ಪ್ರಶಾಂತ್ ಅಣ್ಣ. ಅಯ್ಯೋ ನಿಮ್ಗೆ ಏನೇ ಬರ್ಬೇಕು ವಿಡಿಯೋ ಮಾಡ್ಕೋಬೇಕು. ಛೇ ಪಾಪ ನೀವು ಅದಕ್ಕೆ ವಿಶ್ ಮಾಡಿಲ್ಲ ಅನ್ಸುತ್ತೆ ನಮ್ಗೆ ಬರ್ಡೇಗ. ಅಣ್ಣ ಛೇ ನಮ್ಮ ಅತ್ಕಮ್ಮ ಇದು ಯಾಕೆ ನಾನು ಬೆಳಗ್ಗೆಯಿಂದ ಸ್ಟೋರಿ ಹಾಕ್ಬೇಕು ಅಂತ ಟ್ರೈ ಮಾಡ್ತಾನೆ ಬೇಕಾದ್ರೆ ಕೇಳಿ. ನೆಟ್ವರ್ಕ್ ಸಿಗ್ತೇನೋ ನಿಮ್ಗೆ? ಇಲ್ಲಿ ಹೋಗ್ತೀನಿ ನಾಳೆ. ನಮ್ಮನೇಲಿ ಮಾತ್ರ ಸಿಗ್ತಿಲ್ವಾ? ನಮ್ಗೆಲ್ಲ ಸಿಗ್ತದೆ. ಯಾವ್ದು ಸಿಮ್ ನಿಮ್ದು? ಏರ್ಟೆಲು. ನಿಂದೇ ಅದೇ ಸಿಮ್ಮು ಹೆಂಗಾಯ್ತು ನೋಡ್ತೀನಿ. ಇತ್ತಕ್ಕೆ ಭಯ ನೀನು. ಅಯ್ಯೋ ಗಾಯ್ಸ್ ನಮ್ಮ ಮೇಸ್ರು ಬಿದ್ದು ಬಂದ್ಬಿಟ್ಟು ಮೊಕ್ಕನೇ ತೋರಿಸ್ತಿಲ್ಲ ಗೈಸ್ ಅಲ್ಲಿ. ಕ್ಲಿಯರ್ ಮಾಡಿಸಿದ್ರಣ ಕ್ಲಿಯರ್ ಮಾಡಿಸ್ಬೇಕು. ಜಾಸ್ತಿ ಆಗ್ಬಿಟ್ಟಾರು ಅಂತ ಬಪ್ಪ ಆಯ್ತು ಭಯ. ಯಾರು ಮಾಡಿದ ಕೆಲಸ ಮಾಡಿದಾನ ಬಿದ್ದಿದ್ದೀನಿ ಬಂದಿದ್ದೀನಿ ಅಷ್ಟೇ. ಬಾ ಕುತ್ಕೋ ಪಕ್ಕದಲ್ಲಿ. ಆಯ್ತು ಬಾ. ಎರಡೆರಡು ಫೋನ್ ಮೇಂಟೈನ್ ಮಾಡ್ತಾ ಇರೋದು. ತೋರ್ಸೆ ನಿನ್ ಮುದ್ದಾದ ಮೊಕ್ಕ. ಯಾವ್ದು ಅತ್ಕಮ್ಮ ಪಕ್ಕ ಇದು ಎಲ್ಲಿಗೆ ಹೋಗೋರು ಅವರು ನಮ್ಗೆ ಹೇಳ್ತಾ ಇಲ್ಲ ಅಂಕಳಿ. ಭೀಮನ್ ಕೋಳಿಗೆ ಹೋಗಿನಿ ಅಂದ್ರು. ಅದು ಮಹೇಂದ್ರ ಆನೆ ಹೋಯ್ತಿತ್ತಂತ. ಸ್ಕೂಟಿಲಿ ಮನುಷ್ಯ ತಿಳಿಯರು ಯಾರೋ ಹುಡ್ಗಿರು ಅಂತ ಹಿಂಗ್ ಸ್ಟೈಲ್ ದವಾಕ ಬಿದ್ದಾರ. ಏನಿದು ಭೀಮನ್ ಕೋಳಿ ನೋಡಿಲಿ ಹೋಗಿದ್ ಬಂದಿದ್ದಾರೆ. ಇದು ಕರೆಕ್ಟ್ ಆಗಿ ಈ ಫೋಟೋ ಎಷ್ಟ ಯಾವ್ದು ಪ್ಲೇಸು? 12:36 ಹೊಡೆದಿರೋದು. ಇದ ಪ್ಲೇಸ್ ಯಾವ್ದು? ಯಾವ್ದಾರಲ್ಲಿ ಇದು 12:36 ಈ ಫೋಟೋ ಹೊಡೆದ್ವಾ ನೋಡಿಲಿ. ಅದಾಗಿ ಇಷ್ಟೇ 1 ಗಂಟೆ ಆಯ್ತು ಅಷ್ಟೇ. 1:40ರಲ್ಲಿ 1:45ರಲ್ಲಿ ಹಿಂಗೆ ಚೆಚ್ಕೊಂಡು ಗೈಸ್ ನೋಡಿ ಗೈಸ್ ಇಲ್ವಾ. ನಾನು ಹುಡ್ತಾ ಬುಕ್ಕ ಎಲ್ಲ ಯಾರ್ಯಾರೋ ವಿಶ್ ಮಾಡಾರ. ನೀನು ಒಂದು ವಿಶ್ ಮಾಡ್ತೀಯ ನೀನು ನಾನು ಹುಡ್ತಾ ಬುಕ್ಕ ಏನಂತ ವಿಶ್ ಮಾಡಿ? ಏನಂತ ಮಾಡ್ಬೇಕು? ಹುಟ್ಟು ಹಬ್ಬದ ಶುಭಾಶಯಗಳು ಮಗನೇ ಅನ್ಬೇಕು. ಮಗನೇ ಹುಟ್ಟ ಅದೇನೋ ನಾವು ಬರಲ್ಲ. ಅನ್ನಕ್ ಬರಲ್ಲ. ಬೊಯ್ಯಕ್ ಬಂದ ಬೋಯ್ತು
ಅದೇ ಬೋಯಕ್ ಬತ್ತೆ ಈ ತರ ಮಾತ್ರ ಅನ್ನಕ್ ಬರಲ್ಲ. ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಶುಭಾಶಯಗಳು. ಅಯ್ಯ ನೀನು ಬಾಯಿ ಇಟ್ಟಾಕ ಹೊಸ ವರ್ಷದ ಶುಭಾಶಯಗಳು ಅಂತಿದಿಲ್ವ ಒಳ್ಳೆ ಅಲ್ಮೇಲಮ್ಮನಂಗ. ಇದ್ಯಾವ್ದು ಧಾರಾವಾಹಿ ನೋಡ್ತಿದೆ? ಹಾ ಯಾವ ಧಾರಾವಾಹಿ ಅಮ್ಮ ಇದು? ಟಿವಿ ಒಳಕ್ಕೆ ಎಂಟ್ಕೊಬಿಡಂಗಿದೆ, ಅಷ್ಟೊಂದು ಮುಂದಕ್ಕೆ ಕೊಂಡೋಗ್ಬಿಟ್ಟಿದ. ಹಾ ನಿತ್ಯನ ಇದು ಧಾರಾವಾಹಿ. ಗೈಸ್ ಧಾರಾವಾಹಿ ಹೆಸರೇ ಗೊತ್ತಿಲ್ಲ. ನಮ್ಮಮ್ಮ ಸೀರಿಯಲ್ ನೋಡ್ತೈತೆ, ಕರ್ಣ ಧಾರಾವಾಹಿ. ಹಾ ಕರ್ಣ, ಈಗ ಹೇಳಿದ್ಮೇಲೆ ಕಾರಣ ಅಂತಿದೆ. ಹೊಡಿರದ ಈ ತರ ಮನಿ ಬಂದ್ಬಿಟ್ಟು ಊಟ ಮಾಡ್ಕೊಂಡ ಹುಷಾರಿಲ್ಲ. ಮೂರ್ ಮಕ್ರಿ ತಿನ್ಬಿಟ್ಟು ಹುಷಾರಿಲ್ಲದಾಗ ಹೊಟ್ಟಿರೋದು ಹೆಂಗೋ. ಅನಾರೋಗ್ಯದಿಂದ ಬರಳ್ತಾ ಇದೀನಿ. ಇಡ್ತಿ ಫೀಲಿಂಗ್. ಓ ಮೈ ಗಾಡ್, ಹಂಗಾರೆ ಗ್ಲುಕೋಸ್ ಅವ್ರ ವೈಫೇ ಏನು ಉಂಟು ಬರಕಟ್ಟೆ ಗುಲ್ಕಸ್. ಇರದೇ ಗೈಸ್ ನಮ್ಮ ಪ್ರವೀಣ್ ಅವರು ನನಗೆ ತಂದಿರೋ ಕೇಕು ಹೆಂಗೈತೆ ನೋಡಿ. ನಮ್ಮ ಪ್ರವೀಣ ಸಿದ್ದಣ್ಣ ಅವ್ರು ಎಲ್ಲರೂ ತಂದಿರೋದು ನಮಗೋಸ್ಕರ. ಗೈಸ್ ಇವಾಗ ಕರೆಕ್ಟಾಗಿ ಟೈಮು 10:30 ಆಗೈತೆ. ಇಷ್ಟೊತ್ತಲ್ಲಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ರಾಮಂದ್ರ ಹತ್ರ ಹೋಗ್ತಾ ಇದ್ದೀನಿ. ನಮ್ಮ ಹುಡುಗರು ಫೋನ್ ಮಾಡಿದರು ಬಾ ಅಂತ. ಈಗ ಅಲ್ಲಿ ಹೋಗ್ತೀನಿ, ಅಲ್ಲಿ ಯಾವ ಥರ ಸೆಲೆಬ್ರೇಷನ್ ಮಾಡ್ತಾರೆ ಅನ್ನೋದನ್ನ ನೋಡೋದ ಬನ್ನಿ. ಒಂದೇ ಇಲ್ಲ ಆಗಲೇ ಮಗ ಅಂತವನೇ. ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಹುಡುಗನ್ ಸಬ್ಸ್ಕ್ರೈಬ್ ಮಾಡಿ. ಬಡವ್ರ ಮಕ್ಕಳನ್ನ ಬೆಳೆಸಿ, ಯಾವತ್ತು ಬಡವ್ರನ್ನ ಎತ್ತಬೇಕು ಹೊರತು ತುಳಿಬಾರ್ದು. ನಮ್ಮ ಹುಡುಗ ಪಾಪ 100 ರೂಪಾಯಿ ಕಷ್ಟಪಡ್ತಾನೆ, ಬೆಳೆಸಿ ಅವ್ರನ್ನ. ನಾವು ಬೆಳೆದಂಗೆ, ಎಲ್ಲರೂ ಬೆಳೆದಂಗೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ, ಯಾವಾಗಲೂ ಹಿಂಗೆ ಇರಲಿ. ಗೈಸ್ ನಮ್ಮ ವಿನಯವರು ನನ್ನ ಇಲ್ಲಿ ಬಾರಕ್ಕೆ ಕರ್ಕೊಂಡ್ಬಂದವ್ರೆ. ಇಲ್ಲಿಗೆ ಏನಕ್ಕೆ ಬಂದಿರೋದು ಅಂದ್ರೆ ನಮ್ಮ ಮಾದು GP ಅವರೆಲ್ಲ ಇಲ್ಲೇ ಬಾರ್ನ ಆಳ್ತಾವ್ರೆ. ಇವ್ರು ಇಲ್ಲೇ ಕೆಲ್ಸಕ್ಕಿರೋದು, ಅದರಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ಇವರು ಇಲ್ಲಿಗೆ ಕರೆಸ್ಕೊಂಡವ್ರೆ ನನ್ನನ್ನು. ನಮ್ಮ ವಿನಯ್ ತಾಕೊಂಡ್ಬಂದಿರೋದು ನನ್ನನ್ನು. ಏನು ಸಮಾಚಾರ? ಮತ್ತೆ ಊಟ ಆಯ್ತಾ? ಗೈಸ್ ನಮ್ಮ ಮಾದಿಗೆ ಹೆವಿ ಟೆನ್ಷನ್ ಆಗ್ಬಿಟ್ಟೈತೆ. ಅವನು ಲೆಕ್ಕಾಚಾರ ಆಗ್ತಾವನೆ. ಇಲ್ಲಿ ಲೆಕ್ಕ, ಅವನು ಸ್ಟೇಟ್ಮೆಂಟ್ ಲೆಕ್ಕ. ಒಂದು ಹೊಡ್ ಕೇಳ್ತೀನಿ, ಅದಕ್ಕೆ ನೀವು ಒಬ್ರು ಅದು ಏನ್ ಅರ್ಥ ಅಂತ ಹೇಳ್ಬೇಕು. ಹೇಳಪ್ಪ, ಕೇಳಪ್ಪ. ಅವ್ರ ಅಂದ್ರೇನು? ಅವ್ರ ಅಂದ್ರೆ ಇಲ್ಲ ಏನ್ ಹೇಳ್ಬೇಡ. ಇಲ್ಲ ನಿನ್ ಕೇಳಿದ್ಮೇಲೆ ಹೇಳು. ಪ್ರಶಾಂತ್ ಏನಪ್ಪ ಅವ್ರ ಅಂದ್ರೆ? ಕನ್ನಡನೋ ಇಂಗ್ಲಿಷ್? ಅದು ಒಂದ್ ಮೀನಿಂಗು. ಅದ ಮೀನಿಂಗು ಕನ್ನಡ ಅರ್ಥ ಕೊಡ್ತದೆ. ಕನ್ನಡನೋ ಇಂಗ್ಲಿಷ್? ಹಿಂದಿನ ಇಂಗ್ಲಿಷ್. ಅದು ಇಂಗ್ಲಿಷ್. ಅವನು ನಿನ್ನೊಳಗಡೆ ಇದ್ದೇ ಇರ್ತಾನೆ. ಅದು ಗೊತ್ತಾಯ್ತು. ಅವನ ಅಂದ್ರೆ ಈಗೋ. ಯಾವ ತರ ಈಗೋ?
ಈಗ ಅಂದ್ರ ನಾನು ಈಗ ಯಾರಿಗೂ ಸೋಲ್ಬಾರ್ದು, ದುಡ್ಡಲ್ಲಿ ಈಗ ತೋರಿಸ್ಬೇಕು. ಯಾರು ಎಷ್ಟೇ ಸಾರಿ ಸೋತ್ರುವೆ ಯಾರಿಗೂ ಆ ಪ್ರಯತ್ನ ಮಾಡ್ತಿರ್ಬೇಕು, ಬಿಡ್ಬಾರ್ದು, ಪ್ರಯತ್ನನ ಬಿಡ್ಬಾರ್ದು. ಹೆಸರು ಮಾಡಿರ್ತೀವಲ್ಲ ಅದು ಅವರ ಫಸ್ಟ್ LKG ಇಂದ ಕಾಲೇಜ್ವರೆಗೂ ಹೆಸರು ಮಾಡಿರ್ತೀವಲ್ಲ ಅದು ಅವರ ಯಾರು ಹೊಡೆಯೋದಿಲ್ಲ, ಒಬ್ಬನಾರು ಹೊಡಿಬೇಕಲ್ಲ ಅವ್ನ್ಗ. ಅವ್ರ ಅಂದ್ರೆ ಏನ್ ಗೊತ್ತಾ? ಏನು ಅವ್ರ ಅಂದ್ರ ಅವ್ರ ಅಂದ್ರೆ ಅವ್ರ ಅಂದ್ರೆ ಪ್ರಿನ್ಸಿಪಲ್ ನಮ್ ಗುರ್ತು ಹಿಡಿರ್ತಾರಲ್ಲ LKG ಇಂದ ಅಂದ್ರೆ ನಮ್ ಬುದ್ಧಿ ಬಂತವಿಂದ ನಾವ್ ಅಪ್ಪ ಅಮ್ಮನ ಹತ್ರ ಕಾಸು ಕೇಳಂತೆ, ಅವ್ರನ್ನ ನಾವು ಮೆರೆಸ್ಬೇಕು. ನಾವ್ ಮೇರೆದಲ್ಲ, ಕಾಸು ಹಾಕಿದ್ರು ದುಡ್ಡಲ್ಲೇ ಬೆರಿಬೇಕಂತೆ, ಆಯ್ತಾ? ಅದು ಫಸ್ಟ್ ಪಾಯಿಂಟ್. ಆಮೇಲೆ ಯಾರು ನಮ್ ಕಂಡು ಹುಡ್ಕತಾರೆ ಅವ್ರಿಗೆ ಈ ಎಕ್ಸ್ಟ್ರಾ ಉರಿಸ್ಕೊ ಬದುಕದೆ ಅವ್ರ ಅಂದ್ರೆ. ಅವ್ರ ಮುಂದೆ ನಾವ್ ಯಾವತ್ತೂ ತಲೆ ತಗಬಾರ್ದು, ಉರಿಸ್ಕೊಂಡೇ ಬದುಕ್ತಾ ಇರ್ಬೇಕು. ಅವ್ರ ಕಂಡು ಹುಡ್ಕತಾರೆ ಇರ್ಬೇಕು ನಮ್ದು, ಅದು ಅವ್ರ ಆದ್ರೆ ರಿಯಲ್ ಅವ್ರ. ಅದು ಗೈಸ್ ನಮ್ಮ GP ಅವ್ರ ಕಡೆಯಿಂದ ನಾವು ಅವ್ರದ್ ಬಗ್ಗೆ ನಾನು ಎಲ್ಲ ಅವ್ರ ಅಂದ್ರೆ ಅವರೇ ಕಾಳು ಅನ್ಕೊಬಿಟ್ಟಿದೆ. ಇವರು ಅವ್ರ ಅಂದ್ರೆ ಏನು ಅಂತ ತಿಳ್ಸ್ಕೊಟ್ರು ನಮ್ಗೆ. ಅಂದ್ರೆ ಅದು ಆತರನ ಬಿಡಿವ್ರು ಎಲ್ಲ. ಗೈಸ್ ಈಗ ಎಲ್ಲಾರು ನಮ್ಗೆ ಕೇಕ್ ಕುಯ್ಸಕ್ಕೆ ಎಲ್ಲಾರು ಹಿಂಗ್ ಬಂದು ನಿಂತ್ಕೊಬಿಟ್ಟವ್ರೆ ಬಾರಲ್ಲಿ. ಇವತ್ತು ನಮ್ ಕೇಕ್ ಕುಯ್ಸ್ತಾ ಇರೋದೇ ಇಲ್ಲಿ ಬಾರಲ್ಲಿ. ಆಲ್ ಗಾಯ್ಸ್ ಸವಿ ತುಪ್ಪ ಗಾಯ್ಸ್, ಚೆನ್ನಾಗಿದೆ ತುಪ್ಪ, ಬ್ಲಾಕ್ ತುಪ್ಪ ಗಾಯ್ಸ್. ಎಷ್ಟು ಸವಿ ಆಗಿದೆ ತುಪ್ಪ, ತುಂಬಾ ಸವಿ ಆಗಿದೆ ತುಪ್ಪ. ಗೈಸ್ ನನ್ನ ಬರ್ಡೇ ಕೇಕು ನಮ್ಮ ಗೆಳೆಯರು ತಗೊಂಡಿರೋ ಕೇಕ್ ನ ಹೇಗಿದೆ ಅಂತ ನೋಡಿ ಗೈಸ್. ಒಂದು ಬ್ಲ್ಯಾಕ್ ತಂದವ್ರೆ, ಒಂದು ಹನಿ ಕೇಕ್ ತಂದವ್ರೆ, ತುಂಬಾ ಸಖತ್ತಾಗೈತೆ. ಕಡಿಪೇಟಿ ಕೊಡ್ರಿ ಯಾರ ಬೈ, ಯಾಕೋ ನೀನೆಲ್ಲ ಬರ್ಕ ಯೂಟ್ಯೂಬ್ ಚಾನಲ್. ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮಾತ್ರ ಮೆನ್ಷನ್ ಮಾಡಬೇಡ. ನೀನ್ ತಿನ್ಸ್ಬೇಕಣ್ಣ. ಇಲ್ಲ ಪ್ರೀತಿ ವಿಶ್ವಾಸ ಎಲ್ಲ ಹಿಂಗೆ ಇರುತ್ತೆ. ಎಲ್ಲ ಉಲ್ಟಾ ಪಟಾಕಿ ಮೋಸ ಮರ. ಗೈಸ್ 2 kg ಕೇಕ್ ತಂದ್ಬಿಟ್ಟು ಇದರಲ್ಲಿ ಅರ್ಧ ಖಾಲಿ ಆಗೈತೆ, ಇಲ್ಲೊಂದು ಸ್ವಲ್ಪ ಖಾಲಿ ಆಗೈತೆ. ಈ ಕೇಕ್ ಮಾತ್ರ ಸಖತ್ತಾಗಿತ್ತು, ಇದು ಚೆನ್ನಾಗೈತೆ, ಬಟ್ ಜಾಸ್ತಿ ಟೇಸ್ಟ್ ಮಾಡಿಲ್ಲ. ಕೇಕ್ ಈ ಸಾರಿನೇ ಇಷ್ಟೊಂದು ಮಿಕ್ಕಂದಿರೋದು ಗೈಸ್. ಅಂದ್ರೆ ಎಲ್ಲ ಕೆಲಸ ಅದು ಇದು ಆಗಲ್ಲ. ಇರ್ಲಿ ಅವ್ರ ಬರ್ತಡೇ ಅದ್ದೂರಿ ಮಾಡೋಣ. ಥ್ಯಾಂಕ್ ಯು ಬ್ರದರ್. ಈಗ ಮಾಡಿದ್ರೆ ಮಾಡಕ್ ಇಷ್ಟ ಇಲ್ಲ. ಅದು ತಿನ್ನಲ್ಲ, ತಿಂದದು ಸ್ವಲ್ಪ ಹಾಕು. ನಾಯಿಗೆ ಕೊಟ್ಬೋಣ. ಮತ್ತೆ ಗಾಯ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್, ಟಾಟಾ.